ಹಬ್ಬಗಳಲ್ಲಿ ವೀಳ್ಯದೆಲೆ ತುಂಬ ಮಿಕ್ಕಿತ್ತು ಅಂದರೆ ಈ ಥರ ವೀಳ್ಯದೆಲೆ ಅಡಿಕೆನ ರುಬ್ಬಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂದು ವಾರ ಸ್ವಲ್ಪ ತಿಂದು ಖಾಲಿ ಮಾಡಿಬಿಡ್ಬೋದು. ಇಲ್ಲ ಅಂದರೆ ಒಣಗೋಗ್ಬಿಡತ್ತೆ. ಈಗ ಗಣಪತಿ ಹಬ್ಬದ ಟೈಮಲ್ಲಿ ಸ್ವಲ್ಪ ವೀಳ್ಯದೆಲೆ ಮಿಕ್ಕಿದ್ರಿಂದ ಈ ಥರ ಅಮ್ಮ ಮಾಡಿದ್ದಾರೆ. ಫಸ್ಟಿಗೆ ಇದಕ್ಕೆ ಒಂದು ಪೌಡ್ರ್ ಮಾಡ್ಕೋಬೇಕು. ಇಲ್ಲಿ ಒಂದು 30 ವೀಳ್ಯದೆಲೆಗಾಗುವಷ್ಟು ಪೌಡ್ರ್ ಮಾಡಿದ್ದಾರೆ. ಇದಕ್ಕೆ ಒಂದು 8 ಅಡಿಕೆ ಹಾಕಿದ್ದಾರೆ. ಹಾಗೆ ಕೆಂಪು ಕಲ್ಸಕ್ಕರೆ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಜಾಯಿಕಾಯಿ ಒಂದು ಸಣ್ಣ ಪೀಸು, ಹಾಗೆ ಒಂದು 1/4 ಚಿಟಿಕೆ ಆಗುವಷ್ಟು ಪಚ್ಕರ್ಪೂರ, ಒಂದು ಚಿಟಿಕೆ ಆಗುವಷ್ಟು ಜಾಪತ್ರೆ, ಹಾಗೆಯೇ 2 ಲವಂಗ, 2 ಏಲಕ್ಕಿ ಹಾಕಿಬಿಟ್ಟು, ಕೇಸರಿ ದಳ ಇತ್ತು ಅಂದರೆ ಒಂದು 4 ಕೇಸರಿ ದಳ ಹಾಕಿಬಿಟ್ಟು ಪೌಡ್ರ್ ಮಾಡಿಕೊಂಡು ಈ ಥರ ಸಣ್ಣದಾಗಿ ಹೆಚ್ಚಿರುವಂಥ ವೀಳ್ಯದೆಲೆ ಒಂದು 30 ಹಾಕಿ ಅದ್ರ ಮೇಲೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಜೇನುತುಪ್ಪನೂ ಹಾಕಿಬಿಟ್ಟು ನುಣ್ಣಗೆ ಪೌಡ್ರ್ ರುಬ್ಕೋಬೇಕು. ಇಲ್ಲಿ ಅಮ್ಮ ಸುಣ್ಣ ಹಾಕೋದು ಮರ್ತಿರೋದ್ರಿಂದ ಮಧ್ಯ ಹಾಕಿದ್ದಾರೆ. ಒಂದು ಸ್ವಲ್ಪ ಸುಣ್ಣ ಹಾಕಿಬಿಟ್ಟು ಮತ್ತೆ ನೈಸಾಗಿ ರುಬ್ಬಿಟ್ರಿ ಅಂತಂದರೆ ಒಂದು ವಾರ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.